ಆತರ ಬಿದ್ದು ಪ್ರಾಣ ಕಳ್ಕೊಂಡ್ರೆ ಅದ್ರ ಮರುಕ್ಷಣನೇ ನಾನು ಈ ಭೂಮಿ ಮೇಲಿರಲ್ಲ. ನೋಡ್ದ ಮಾಮ್ಸ್, ಪ್ರಾಣ ಕೊಡೋ ಹೆಣ್ಣು ನಿನ್ನ ಸೊಸೆ ಆಗ್ತಿದ್ದಾಳೆ. ಒಪ್ಕೋತೀಯೋ ಇಲ್ವೋ? ಹೇಳೋದನ್ನೆಲ್ಲ ಹೇಳಿದ್ರು ಪಂಚಮಿ ನನ್ನ ಮಾತು ಕೇಳ್ತಿಲ್ಲ. ಸತ್ಯನ್ ಚಂದ್ರು ಮುಂದೆ ಹೇಳಿ ಎಚ್ಚರಿಸಿದ್ರು ಯಾವುದೇ ಪ್ರಯೋಜನ ಆಗಲಿಲ್ಲ. ಅಷ್ಟೇ ಅಲ್ಲ, ಅವನ ಹೆಂಡತಿ ಈ ಮದುವೆ ಬೇಡ ಅಂತ ಹೋದ್ರು ಮದುವೆ ನಿಲ್ತಾ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ನಾನು ಅನ್ಕೊಂಡಂಗೆ ಆಗ್ತಾ ಇಲ್ಲ ಅಂದಮೇಲೆ ಬೇರೆ ವಿಧಿ ಇಲ್ಲ ಪಂಚಮಿ, ನೀನು ಸಾಯಲೇಬೇಕು. ಸೇಡ್ ತೀರ್ಬೇಕಾದ ಕಡೆ ಸ್ನೇಹ ಹುಟ್ಟೋದನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಕ್ಕ. ಅದಕ್ಕೆ ಉತ್ತರ ನಾನು ಇದೇ ಜಾಗದಲ್ಲಿ ಕೊಡಬೇಕು. ನಿನ್ನ ಸಾವು ಇವರೆಲ್ಲರ ಮನಸ್ಸಲ್ಲಿ ಭಯ ಹುಟ್ಟು ಹಾಕಬೇಕು. ಹಾಗಾಗಬೇಕು ಅಂದರೆ ನೀನು ಸಾಯಲೇಬೇಕು ಅಕ್ಕ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಲಕ್ಷ್ಮೀ ಬಾರಂ. ಪುಷ್ಪ, ಮದುವೆ ಹಾರ ಬೆಳಿಗ್ಗೆನೆ ತಗೊಂಡ್ಬರೋದಲ್ವಾ? ದೊಡ್ಡ ಹಾರ ಅಲ್ವಾ ಸ್ವಾಮಿ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಬೇರೆ ಹೂವ ಕಳ್ಸಿಲ್ವಾ ಹೇಳಿ? ಸರಿ, ದುಡ್ಡು ಕೊಡಿ. ದುಡ್ಡ ಮದುವೆ ಆದ ತಕ್ಷಣ ನಾಳೆನೆ ಕೊಟ್ಬಿಡ್ತೀನಿ. ದುಡ್ಡು ಕೊಡೋ ವಿಷಯದಲ್ಲಿ ನೀವು ಹೆಂಗೆ ಅಂತ ನನಗೆ ಗೊತ್ತು.